ಕೈಪಡೆಯಲ್ಲಿ ಮತ್ತೆ ಗ್ಯಾರಂಟಿ ಬಗ್ಗೆ ಅಸಮಾಧಾನ ಹೊರಹಾಕ್ತಾ ಇರುವಂತದ್ದು ಸಿಎಲ್ಪಿ ಮೀಟಿಂಗ್ ಕೈ ನಾಯಕರಿಂದಲೇ ಪ್ರಸ್ತಾಪ ಆಗಿದೆ. ಇನ್ನು ಗ್ಯಾರಂಟಿಯನ್ನ ನಂಬಿ ಚುನಾವಣೆ ಎದುರಿಸೋದಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಯೋಜನೆ ಕಡೆ ಸರ್ಕಾರ ಗಮನ ಹರಿಸಬೇಕಿದೆ ಅನ್ನುವಂತಹ ಮಾತುಗಳು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಕೈಪಡೆಯಲ್ಲಿ ಇದೀಗ ಮತ್ತೆ ಗ್ಯಾರಂಟಿ ಬಗ್ಗೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸಿಎಲ್ಪಿ ಮೀಟಿಂಗ್ ನಲ್ಲಿ ಕೈ ನಾಯಕರಿಂದಲೇ ಪ್ರಸ್ತಾಪ ಆಗ್ತಾ ಇರುವಂತಹ ವಿಚಾರ, ಗ್ಯಾರಂಟಿಯನ್ನ ನಂಬಿ ಚುನಾವಣೆ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಭಿವೃದ್ಧಿ ಯೋಜನೆ ಕಡೆ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳ್ತಾ ಇರುವಂತದ್ದು. ಜನರು ಗ್ಯಾರಂಟಿಗಳ ಬಗ್ಗೆ ಶ್ಲಾಘನೆ ಮಾಡಿ ಮಾತನಾಡ್ತಾ ಇಲ್ಲ. ಗ್ಯಾರಂಟಿ ಚುನಾವಣೆಯಲ್ಲಿ ಕೆಲಸ ಮಾಡ್ತೇವೆ ಎನ್ನಲಾಗುತ್ತೆ, ಇದನ್ನ ಬಿಟ್ಟು ನಮಗೆ ಅಭಿವೃದ್ಧಿ ಯೋಜನೆಗಳನ್ನ ಕೊಡಿ ಅಂತ ಹೇಳಲಾಗ್ತಾ ಇದೆ. ಅಭಿವೃದ್ಧಿ ಸೇರಿ ಹಲವು ಕಾರ್ಯಕ್ರಮಕ್ಕೆ ಅನುದಾನ ಬೇಕು ಅಂತ ಹೇಳ್ಬಿಟ್ಟು ಅವರ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಮುಖ್ಯವಾಗಿ ರಸ್ತೆ ಅಭಿವೃದ್ಧಿ ಪಡಿಸಬೇಕು, ಗ್ಯಾರಂಟಿ ಬಿಟ್ಟು ಈ ಕೆಲಸ ಏನ್ ಮಾಡ್ತಿದ್ದೀರಾ ಅಂತ ಜನ ಕೇಳ್ತಾರೆ, ಅನುದಾನವನ್ನ ಮೀಸಲಿಡಿ, ಹೀಗಾಗಿ ಶಾಸಕರಿಗೆ ಹೆಚ್ಚಿನ ಅನುದಾನವನ್ನ ನೀಡೋದಕ್ಕೆ ಮನವಿಯನ್ನ ಮಾಡಲಾಗ್ತಾ ಇದೆ. ಸೊ ಕೈಪಡೆಯಲ್ಲಿ ಇದೀಗ ಗ್ಯಾರಂಟಿ ಬಗ್ಗೆ ಅಸಮಾಧಾನ ಕೇಳಿ ಬರ್ತಾ ಇರುವಂಥದ್ದು, ಅಸಮಾಧಾನದ ಕೂಗು. ಸೊ ಏನು ಗ್ಯಾರಂಟಿಗಳಿದೆ, ಸೊ ಅದನ್ನೇ ನಂಬಿಕೊಂಡು ಜನ ಸುಮ್ಮನಿರ್ತಾ ಇಲ್ಲ, ಅಷ್ಟೇ ಕೊಟ್ಟರೆ ಬೇರೆ ಏನು ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ನಮಗೆ ಶಾಸಕರು ತಮ್ಮ ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ. ಅಂದರೆ ಅನುದಾನವನ್ನು ಬಿಡುಗಡೆ ಮಾಡಿ ಬೇರೆ ಏನೇನೆಲ್ಲ ಬೆಳವಣಿಗೆಗಳಾಗಬೇಕು, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ಅದೆಲ್ಲದಕ್ಕೂ ಕೂಡ ಅನುದಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ರಸ್ತೆ ಸರಿ ಮಾಡಿಸೋದಾಗಿರ್ಬೋದು, ಗುಂಡಿಗಳ ಸಂಖ್ಯೆ ಹೆಚ್ಚಾಗಿದೆ, ಗುಂಡಿ ಸರ್ಕಾರ ಅಂತಲೇ ಟಾಂಗ್ ಕೊಡ್ತಾ ಇದ್ದಾರೆ. ಸೊ ಅದೆಲ್ಲವಕ್ಕೂ ಕೂಡ ಗ್ಯಾರಂಟಿಯನ್ನು ಹೊರತುಪಡಿಸಿ ನೀವೇನು ಮಾಡಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಾರೆ ನಮಗೆ. ಸೊ ಹಾಗಾಗಿ ಅನುದಾನವನ್ನು ನೀಡಿ ಅಂತ ಹೇಳಿಬಿಟ್ಟು ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಶಾಸಕರು ತಮ್ಮ ಬೇಡಿಕೆನ ಮುಂದಿಟ್ಟಿದ್ದಾರೆ. ಗ್ಯಾರಂಟಿ ಬಿಟ್ಬಿಟ್ಟು ಬೇರೆ ಅಭಿವೃದ್ಧಿಗಳನ್ನು ನಾವು ಮಾಡಬೇಕು, ಅಷ್ಟಕ್ಕಷ್ಟೇ ಸೀಮಿತ ಆಗೋದಿಲ್ಲ, ಜನರು ಅಷ್ಟಕ್ಕಷ್ಟೇ ನಂಬಿಬಿಟ್ಟು ನೆಕ್ಸ್ಟ್ ಮುಂದಿನ ಎಲೆಕ್ಷನ್ ನಾವು ಫೇಸ್ ಮಾಡೋದಕ್ಕಾಗೋದಿಲ್ಲ, ಗ್ಯಾರಂಟಿ ಸರ್ಕಾರವನ್ನೇ ನಂಬಿಕೊಂಡು ಅಂತ ಹೇಳಿಬಿಟ್ಟು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಪಕ್ಷದಲ್ಲಿ. ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಮತ್ತೆ ಗ್ಯಾರಂಟಿ ಬಗ್ಗೆ ಅಸಮಾಧಾನ ಕೂಗು ಕೇಳಿ ಬರ್ತಾ ಇರುವಂಥದ್ದು, ಕೈ ನಾಯಕರಿಂದಲೇ ಪ್ರಸ್ತಾಪ ಆಗಿರುವಂತಹ ವಿಚಾರಗಳು. ಗ್ಯಾರಂಟಿಯನ್ನ ನಂಬಿ ಚುನಾವಣೆಯನ್ನ ನಾವು ಫೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಭಿವೃದ್ಧಿ ಯೋಜನೆ ಕಡೆ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಆಗಿದೆ. ಜನರ ಗ್ಯಾರಂಟಿಗಳ ಬಗ್ಗೆ ಶ್ಲಾಘನೆ ಮಾಡಿ ಮಾತನಾಡ್ತಾ ಇಲ್ಲ, ಆದರೆ ಗ್ಯಾರಂಟಿ ಚುನಾವಣೆಯಲ್ಲಿ ಕೆಲಸ ಮಾಡುತ್ತೆ ಒಂದ್ ಕಡೆ, ಅದನ್ನ ಬಿಟ್ಟುಬಿಟ್ಟು ನಮಗೆ ಅಭಿವೃದ್ಧಿ ಯೋಜನೆಗಳನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಈಗ ಗ್ಯಾರಂಟಿ ಬಗ್ಗೆ ಈ ಹಿಂದೆ ಕೂಡ ಅಸಮಾಧಾನ ವ್ಯಕ್ತ ಆಗಿತ್ತು ಪಕ್ಷದಲ್ಲಿನೇ, ಬಿಕಾಸ್ ಬೇರೆ ಅಭಿವೃದ್ಧಿ ಕಾರ್ಯಗಳು ಏನ್ ಮಾಡಿದೀರಾ ಅಂತ ಜನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಶಾಸಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಅನುದಾನ ಬೇಕು ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಅನ್ನುವಂತಹ ಚರ್ಚೆ ಕೂಡ ನಿನ್ನೆ ಆಗಿದೆ. ಸೊ ಏನ್ ರಿಯಾಕ್ಟ್ ಮಾಡಿದ್ದಾರೆ ಇದಕ್ಕೆ ಅಂತ ಹೇಳ್ಬಿಟ್ಟು? ರೋಜಾ, ಅನೇಕ ದಿನಗಳಿಂದಲೂ ಕೂಡ ಕಾಂಗ್ರೆಸ್ನ ಕೆಲ ಶಾಸಕರೇ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರು. ಅದರ ಬೆನ್ನಲ್ಲೇ ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ. ಒಂದ್ ಗ್ಯಾರಂಟಿ ಒಂದನ್ನೇ ಇಟ್ಕೊಂಡು ಮುಂಬರುವಂತಹ ಚುನಾವಣೆಗಳನ್ನ ಎದುರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಸ್ಥಳೀಯ ಚುನಾವಣೆ ಆಗಿರ್ಬೋದು ಅಥವಾ ಮುಂಬರುವಂತಹ 28ರ ವಿಧಾನಸಭೆ ಚುನಾವಣೆ ಆಗಿರ್ಬೋದು. ಹಾಗಾಗಿ ಗ್ಯಾರಂಟಿಯ ಜೊತೆಗೆ ಅಭಿವೃದ್ಧಿಗೂ ಕೂಡ ನಾವು ಹೆಚ್ಚಿನದಾಗಿ ಒತ್ತನ್ನ ಕೊಡ್ಬೇಕಾಗುತ್ತೆ. ಒಂದು ಹಂತಕ್ಕೆ ಗ್ಯಾರಂಟಿ ಬಿಟ್ಟರೂ ಪರವಾಗಿಲ್ಲ ಅನ್ನುವಂತಹ ಅರ್ಥದಲ್ಲಿ ನಿನ್ನೆ ಕೆಲ ಶಾಸಕರುಗಳು ಸಿಎಲ್ಪಿ ಸಭೆಯಲ್ಲಿ ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ಈ ಹಿಂದೆನೆ ಹೇಳಿದಂತೆ ಒಂದಿಷ್ಟು ಜನ ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ, ಜನ ತಗೋತಾ ಇದ್ದಾರೆ ಅಷ್ಟೇ ಅನ್ನುವಂತಹ ಅರ್ಥದಲ್ಲೂ ಕೂಡ ಅವರು ಮಾತನಾಡಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಪರಿಷ್ಕರಣೆ ವಿಚಾರವಾಗಿ ಏನಾದ್ರೂ ಪ್ರಸ್ತಾಪ ಮಾಡ್ತಾರ ಅಥವಾ ಗ್ಯಾರಂಟಿ ಪರಿಷ್ಕರಣೆ ಅನ್ನುವಂತಹ ವಿಚಾರವಾಗಿ ಏನಾದ್ರೂ ಚರ್ಚೆ ಆಗುತ್ತಾ ಅನ್ನುವಂತಹದ್ದು ಕೂಡ ನೋಡ್ಬೇಕಾಗತ್ತೆ. ಆದ್ರೆ ನಿನ್ನೆ ಗಂಭೀರವಾದಂತಹ ವಿಚಾರ ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಓಕೆ, ಇವಾಗ ದೀಪಕ್, ರೋಡ್ಗಳು ಸಮಸ್ಯೆ ಆಗಿರ್ಬೋದು, ಗುಂಡಿಗಳ ಸಮಸ್ಯೆ ಆಗಿರ್ಬೋದು, ಸಾಕಷ್ಟಿದೆ. ಸೊ ಆದ್ರೂ ಕೂಡ ಒಂದ್ ಕಡೆ ಯಾಕೆ ಗ್ಯಾರಂಟಿನೇ ನಂಬ್ಕೊಂಡು ಕೂತಿದಾರ ಇವ್ರುಗಳು ಅಂತ ಹೇಳ್ಬಿಟ್ಟು, ಬಿಕಾಸ್ ಈ ಹಿಂದೆ ಕೂಡ ನೀವು ಹೇಳ್ದಾಗೆ ಮೊದಲೇ ಕೈ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಗ್ಯಾರಂಟಿ ನಂಬ್ಕೊಂಡು ಚುನಾವಣೆಯನ್ನ ಫೇಸ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಹೊರತುಪಡಿಸಿ ಬೇರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅಭಿವೃದ್ಧಿ ಕಾರ್ಯ ಅಂತ ವಿಚಾರ ಬಂದಾಗ? ರೋಜಾ, ಸಹಜವಾಗಿ ಗ್ಯಾರಂಟಿ ಅನ್ನುವಂತಹದ್ದು ಶುರು ಮಾಡಿದಾಗಿಂದನೂ ಕೂಡ ಒಂದಿಷ್ಟು ಅಭಿವೃದ್ಧಿ ಕಡಿಮೆ ಆಗಿರುವಂತಹದ್ದನ್ನ ನೋಡಿದ್ವಿ. ಅಂದ್ರೆ ಗ್ಯಾರಂಟಿಗಳಿಗೆ ಭರವಸೆ ಕೊಟ್ಟಿದ್ದೇವೆ ಅನ್ನುವಂತಹ ಒಂದೇ ಕಾರಣಕ್ಕೆ ಅಭಿವೃದ್ಧಿ ಕಡೆ ಗಮನ ಹರಿಸೋದು ಕೂಡ ಕಡಿಮೆ ಆಗಿತ್ತು.
ಇದ್ರ ಜೊತೆಗೆ ಅವುಗಳನ್ನೇ ಇನ್ ಮುಂದೆನೂ ಮುಂದುವರಿಸಿದ್ರೆ, ಯಾಕಂದ್ರೆ 56,000 ಕೋಟಿ ಕಡಿಮೆ ಅಮೌಂಟ್ ಅಲ್ಲ. ಬಜೆಟ್ ನಲ್ಲಿ ಅದಕ್ಕೆ ಅಮೌಂಟ್ ಇಟ್ಟರು ಕೂಡ ಪ್ರತಿದಿನ ನಿತ್ಯವೂ ಕೂಡ ಏನು ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಆಗೋದಾಗಿರ್ಬೋದು, ಅಥವಾ ಇರುವಂತವ್ರಿಗೆ ಸರಿಯಾದ ಸಮಯಕ್ಕೆ ಹಣ ಹಾಕುವಂತದ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ಸರ್ಕಾರ ನಿಭಾಯಿಸ್ಬೇಕಾಗತ್ತೆ. ಹೀಗಾಗಿ ಸದ್ಯಕ್ಕೆ ಗ್ಯಾರಂಟಿಯನ್ನ ಒಂದು ಹಂತಕ್ಕೆ ಪರಿಷ್ಕರಣೆ ಮಾಡಿದ್ರೆ, ಅದೇ ಸ್ಪೆಷಲಿ ಈಗ ಶಕ್ತಿ ಯೋಜನೆಯಲ್ಲಿ ಸರ್ಕಾರಿ ನೌಕರರು ಕೂಡ ಓಡಾಡ್ತಿದ್ದಾರೆ, ಜೊತೆಗೆ 2,000 ಹಣವನ್ನ ಸರ್ಕಾರಿ ನೌಕರರು ಕೂಡ ತೆಗೆದುಕೊಳ್ತಿದ್ದಾರೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ. ಹಾಗಾಗಿ ಪರಿಷ್ಕರಣೆ ಮಾಡಿದ್ರೆ ಉತ್ತಮ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇರುವಂತಹದ್ದು. ರೋಸಾ, ಆಲ್ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.